ग्रीव साध साध सब नेक हैं, आप अपनी ठोरी, जो सतलोक ले जावेंगे वो साधु कोई और। ಹೀಗಾಗಿ ಏನ್ ಹೇಳ್ತಾರೆ ಅಂದ್ರೆ, झूठे सुख को सुख है ये मान रहा मनमोद, और सकल चबीना काल का यो कुछ मुख में कुछ गोद। ಈಗಂತೆ ಪ್ರಸಂಗ ನಡೆಯುತ್ತಿದೆ ಅಂದ್ರೆ, ಮೊದಲು ಪುತ್ರನಿಗೆ ಹೆಚ್ಚು ಮಹತ್ವವನ್ನು ನೀಡುತ್ತಿದ್ದರು. ಅಂದ್ರೆ ಸೋದರ, ಪುತ್ರನ ಹೊರತು ಮೋಕ್ಷವಾಗದು. ಇದೇನೋ ಒಂದು ವಿಷಯವೇ. ಗತಿಯಂತೂ ಭಗವಂತನ ನಾಮದಿಂದ ಆಗುವುದು, ಭಕ್ತಿ ಮಾಡುವುದರಿಂದ ಆಗುವುದು, ಸತ್ಯ ಸಾಧನೆಯಿಂದ ಆಗುವುದು. ಮನುಷ್ಯ ಜೀವನ ಇರಬೇಕು, ಪೂರ್ಣ ಗುರು ಇರಬೇಕು. ನಿಜವಾದ ಶ್ರದ್ಧೆಯಿಂದ ಸಾಧಕ ಭಕ್ತಿ ಮಾಡಿದರೆ ಅವನ ಮೋಕ್ಷ ಆಗುವುದು. ಪಿಂಡ ಹಾಕುವುದರಿಂದ, ಶ್ರಾದ್ದ ಮಾಡಿಸುವುದರಿಂದ, ಎಲ್ಲೋ ಪಿಂಡವನ್ನು ಹಾಕುವುದರಿಂದ, ಶ್ರಾದ್ದವನ್ನು ಮಾಡಿಸುವುದರಿಂದ, ಅಥವಾ ಎಲ್ಲೋ ಗಂಗೆಯಲ್ಲಿ ಅಸ್ಥಿಗಳನ್ನು ಜಲದಲ್ಲಿ ಬಿಡುವುದರಿಂದ ಗತಿಯಂತೂ ಆಗದು. ಈಗ ವಿಚಾರ ಮಾಡುವ ವಿಷಯಗಳಾಗಿವೆ. ಇವರು ನಮ್ಮನ್ನು ದಾರಿ ತಪ್ಪಿಸಿದ್ರು. ಹೇಗೆಂದರೆ, ಶ್ರೀಕೃಷ್ಣನ ಮೃತ್ಯುವು ಆದಾಗ ಅವನಿಗಿಂತ ಮೊದಲು, ಶ್ರೀಕೃಷ್ಣನಿಗಿಂತ ಮೊದಲು ಅವನ ಇಡೀ ಪರಿವಾರ, ಎಲ್ಲ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ನಾಶವಾಗಿದ್ದರು, ಮರಣ ಹೊಂದಿದ್ದರು. ಹಾಗಾದರೆ ಶ್ರೀಕೃಷ್ಣನ ಗತಿಯನ್ನು ಯಾರು ಮಾಡಿಸಿದ್ರು? ಪುಣ್ಯಾತ್ಮರೇ, ದಶರಥ ರಾಜನು ಶ್ರೀರಾಮಚಂದ್ರನ ತಂದೆಯಾಗಿದ್ದರು. ದಶರಥನ ಮೃತ್ಯುವಾದಾಗ ರಾಮಚಂದ್ರರು ವನವಾಸಕ್ಕಾಗಿ ಹೊರಟೋಗ್ಬಿಟ್ಟಿದ್ರು. ಮತ್ತು ವಿಶೇಷವಾಗಿ ಇವರು ಹೇಳ್ತಾರೇನೆಂದರೆ, ಜ್ಯೇಷ್ಠ ಪುತ್ರನಿಂದಲೇ ಗತಿಯನ್ನು ಮಾಡಿಸಬೇಕು. ಈಗ ಆ ಜ್ಯೇಷ್ಠ ಪುತ್ರ ಕಾಡಿನಲ್ಲಿ. ಈಗ ಹೇಳಿ, ಅವನ ಗತಿ ಹೇಗಾಯಿತು? ನಂತರ ಇವರು ಮೂರ್ಖರನ್ನಾಗಿಸ್ತಾರೆ. ಅಂದರೆ ಶ್ರೀರಾಮಚಂದ್ರ ಮತ್ತು ಸೀತೆಯು ಅಲ್ಲಿ ಶ್ರಾದ್ದವನ್ನು ಮಾಡಿದರು ದಶರಥನದು ಎಂದು, ಅವರ ತಂದೆಯದು ಎಂದು. ನಂತರ ಹೇಳ್ತಾರೆ, ಅಲ್ಲಿ ಅವರ ಪೂರ್ವಜರೆಲ್ಲರೂ ನಿಂತಿರುವುದು ಕಾಣಿಸಿತು. ಅಲ್ಲಿ ಶ್ರಾದ್ದವನ್ನು ಮಾಡುವಲ್ಲಿ ಊಟವನ್ನು ಮಾಡಲು ಬಂದಿದ್ದರು. ಶ್ರಾದ್ದದಲ್ಲಿ ಯಾರು ಕಾಣಿಸುವರು? ಭೂತಗಳು. ಈಗ ಭೂತಗಳು ತಿಂತಿದ್ರೆ ಏನೋ ಶ್ರಾದ್ದವನ್ನು, ಅಂತೆಯೇ ನೀವು ಹೇಳ್ತಿದ್ರಿ ಕಾಣಿಸಿದವು ಭೂತಗಳು. ಹಾಗಾದರೆ ಅವರನ್ನು ಭೂತಗಳನ್ನಾಗಿ ಮಾಡಿಸಿರುವುದು ಯಾರು? ನಿಮ್ಮ ಈ ತಪ್ಪು ಸಾಧನೆಗಳು ಅವರನ್ನು ಭೂತಗಳನ್ನಾಗಿ ಮಾಡಿದವು, ಅವರನ್ನು ಪಿತೃಗಳನ್ನಾಗಿಸಿದವು. ಅವರು ಅಲೆದಾಡುತ್ತಿರುವರು, ಅವರಿಗೆ ಆಹಾರವೂ ಸಿಗುವುದಿಲ್ಲ. ಒಂದು ವೇಳೆ ಸ್ವರ್ಗಕ್ಕೆ ಹೋದರೆಂದು ಹೇಳಿದರೂ ಕೂಡ, ಸ್ವರ್ಗಕ್ಕೆ ಹೋದಂಥ ವ್ಯಕ್ತಿ ಇಲ್ಲಿ ಪೃಥ್ವಿಯಲ್ಲಿ ಊಟ ಮಾಡಲು ಬರುವನೇನು? ವಾ ಸೋದರ ವಾ, ಮೂರ್ಖರನ್ನಾಗಿಸ್ತಾರೆ. ಸ್ವರ್ಗದಲ್ಲಿ ಎಲ್ಲ ಸೌಕರ್ಯಗಳು ಇಲ್ಲಿಗಿಂತಲೂ ಬಹಳ ಚೆನ್ನಾಗಿವೆ. ಹಾಗಾಗಿ ಅವರು ಎಲ್ಲೂ ಹೋಗಿಲ್ಲ. ತಪ್ಪು ಸಾಧನೆ ಮಾಡುವುದರಿಂದ ಅವರು ಪ್ರೇತಾತ್ಮವಾಗಿ ಅಲೆಯುತ್ತಿದ್ದಾರೆ. ಮತ್ತು ಪ್ರೇತವಾಗಲು ಇದೇ ಕಾರಣವಾಗಿದೆ. ಅಂದರೆ ಈ ಲೋಕವೇದದ ಆಧಾರದಿಂದ ನಾವು ಸಾಧನೆಯನ್ನು ಮಾಡಿದೆವು ಮತ್ತು ನಾವು ಭೂತಗಳಾದೆವು. ಮತ್ತು ಶ್ರೀಮದ್ ಭಗವದ್ಗೀತೆಯ ಅಧ್ಯಾಯ ಸಂಖ್ಯೆ 9 ಶ್ಲೋಕ ಸಂಖ್ಯೆ 25 ಹೇಳಿದ್ದೇನೆ ಅಂದರೆ, ಯಾರು ದೇವತೆಗಳ ಪೂಜೆ ಮಾಡುತ್ತಾರೆ ದೇವತೆಗಳನ್ನು ಅವರು ಪ್ರಾಪ್ತಿಸುತ್ತಾರೆ, ಯಾರು ಭೂತಗಳನ್ನು ಪೂಜಿಸುತ್ತಾರೆ ಅವರು ಭೂತಗಳನ್ನು ಪ್ರಾಪ್ತಿಸುತ್ತಾರೆ, ಮತ್ತು ಯಾರು ನನ್ನನ್ನು ಪೂಜಿಸುತ್ತಾರೆ ಅವರು ನನ್ನನ್ನು ಪ್ರಾಪ್ತಿಸುತ್ತಾರೆ ಬ್ರಹ್ಮ ಹೇಳುತ್ತಾನೆ. ಹೀಗಾಗಿ ಪರಮೇಶ್ವರರು ಹೇಳ್ತಾರೆ, ರಾಮ ರಮೇ ಸೋ ರಾಮ ಹೇ और देव रमे सो देव, भूत रमे सो भूत बनेगा, संबंध सकल सुरभेव। ಕಬೀರ ಸಾಹೇಬರು ಹೇಳ್ತಾರೆ, भूत पूज का भूत बनोगे और ये तेरा जीव प्रलय हो जाई। ಹಾಗಾಗಿ ಇಲ್ಲಿ ಪರಮಾತ್ಮ ನಮಗೆ ನೆನಪಿಸ ಬಯಸ್ತಾರೇನೆಂದರೆ, ಪುತ್ರನಿಂದ ಗತಿಯಾಗದು. ಪುತ್ರನಾಗಲಿ ಅಥವಾ ಪುತ್ರಿ ಆಗಲಿ ಪರಮಾತ್ಮನ ಗಿಫ್ಟ್, ಪರಮಾತ್ಮನ ಕೊಡುಗೆ ಮತ್ತು ಪರಮಾತ್ಮನ ಮಕ್ಕಳು. ಮತ್ತು ತಮ್ಮ ಕರ್ತವ್ಯವೇನಿದೆ ಅದನ್ನು ಪೂರ್ಣಗೊಳಿಸಿ ಮತ್ತು ತಾವು ಭಕ್ತಿಯನ್ನು ಕೂಡ ಮಾಡಿ ಮತ್ತು ಮಗ ಹಾಗೂ ಮಗಳನ್ನು ಸಾಧನೆಯಲ್ಲಿ ಭಕ್ತಿಯಲ್ಲಿ ತೊಡಗಿಸಿ. ಈ ಪ್ರಕಾರದಿಂದ ನಾವು ಈ ಕಾಲನ ಏನು ರೀತಿ ರಿವಾಜುಗಳಿವೆ ಇವುಗಳಿಂದಲೂ ಹೊರಗೆ ಬರಬೇಕಾಗಿದೆ. ಆಗ ನಾವು ಪರಮಾತ್ಮನನ್ನು ಪಡೆಯಬಲ್ಲೆವು. ನೀವು ಕೇಳಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ. ಹೆಚ್ಚಿನ ಮಾಹಿತಿಗಾಗಿ ವಿಸಿಟ್ ಮಾಡಿ ನಮ್ಮ ವೆಬ್ಸೈಟ್ www.jagadguru-rampalji.org. ಸಂತ ರಾಮ್ಪಾಲ್ ಮಹಾರಾಜರ ಶುಭ ಆಶೀರ್ವಾದದಿಂದ ಇಡೀ ವಿಶ್ವದಲ್ಲಿ 500ಕ್ಕೂ ಹೆಚ್ಚು ನಾಮದೀಕ್ಷಾ ಕೇಂದ್ರಗಳಿವೆ. ಇದರಲ್ಲಿ ಸಂತ ರಾಮ್ಪಾಲ್ ಮಹಾರಾಜರಿಂದ ನಿಶುಲ್ಕವಾಗಿ ಆನ್ಲೈನ್ ನಾಮದೀಕ್ಷೆ ಕೊಡಲಾಗುತ್ತಿದೆ. ತಮ್ಮ ಹತ್ತಿರದ ನಾಮದೀಕ್ಷಾ ಕೇಂದ್ರದ ಮಾಹಿತಿಗಾಗಿ ಸಂಪರ್ಕಿಸಿ 888
444 7302